ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಂಪಲ್, ಹೆಲ್ತಿ ಹಾಗೆ ರುಚಿಯಾಗಿರೋ ಬ್ರೌನ್ ರೈಸ್ ಕಿಚಡಿ ಮಾಡೋಣ. ಈ ಕಿಚಡಿ ಬ್ರೌನ್ ರೈಸಲ್ಲಿ ತುಂಬ ರುಚಿಯಾಗಿರುತ್ತೆ. ಬೇಡ ಅಂದರೆ ವೈಟ್ ರೈಸ್ನಲ್ಲೂ ಕೂಡ ಮಾಡ್ಬೋದು. ಬ್ರೌನ್ ರೈಸ್ ತಿನ್ನೋದು ಕಷ್ಟ ಅನ್ನುವರು ಕೂಡ ಬ್ರೌನ್ ರೈಸ್ ಮತ್ತು ಹೆಸರುಬೇಳೆ ಹಾಕಿ ಮಾಡಿದ ಕಿಚಡಿನ ಇಷ್ಟಪಟ್ಟು ತಿಂತಾರೆ. ತುಂಬ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡೋ ಕಿಚಡಿ ಇದು. ಬೇಳೆ ಮತ್ತು ಅಕ್ಕಿ ನೆನೆಸೋದು ಟೈಮ್ ಬಿಟ್ಟರೆ ಮತ್ತೆಲ್ಲ ಬೇಗ ಆಗುತ್ತೆ. ಇದು 1 ಪಾಟ್ ರೆಸಿಪಿ. ಬ್ರೌನ್ ರೈಸ್ ಮತ್ತು ಹೆಸರುಬೇಳೆನ ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಬೌಲ್ಗೆ 1 ಕಪ್ನಷ್ಟು ಬ್ರೌನ್ ರೈಸ್ ಹಾಕಿ. ನಮ್ಮನೇಲಿ 24 ಮಂತ್ರ ಆರ್ಗ್ಯಾನಿಕ್ ಬ್ರೌನ್ ರೈಸನ್ನು ಉಪಯೋಗಿಸ್ತೀವಿ. ಡೈಲಿ ಇದೇ ಅಕ್ಕಿಲಿ ಅನ್ನ ಮಾಡ್ತೀನಿ. ಫೈಬರ್ ತುಂಬ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಅದೇ ಬೌಲ್ಗೆ 1 ಕಪ್ನಷ್ಟು ಹೆಸರುಬೇಳೆ ಹಾಕಿ. ಇದು ಕೂಡ ಆರ್ಗ್ಯಾನಿಕ್ ಹೆಸರುಬೇಳೆ. ನೀರು ಹಾಕಿ ಚೆನ್ನಾಗಿ 2 ರಿಂದ 3 ಸಲ ತೊಳೆದು ಬೇಳೆ ಮತ್ತು ಅಕ್ಕಿ ಮುಳುಗುವಷ್ಟು ನೀರು ಹಾಕಿ. ಬ್ರೌನ್ ರೈಸ್ ಬಗ್ಗೆ ಹೇಳ್ತಾ ಹೋದರೆ ವಿಡಿಯೋ ದೊಡ್ಡದಾಗುತ್ತೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಏನಿಲ್ಲ ಅಂದರೂ ಅರ್ಧ ಇಂದ 3/4 ಗಂಟೆ ಅಷ್ಟು ನೆನೆಸಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಅಕ್ಕಿ ಸರಿಯಾಗಿ ಬೇಯಲ್ಲ. ಬ್ರೌನ್ ರೈಸ್ ನೆನೆಸೋದು ತುಂಬಾ ಮುಖ್ಯ. 3/4 ಗಂಟೆ ಆದಮೇಲೆ ಜರಡಿಯಿಂದ ಸೋಸಿ ನೀರು ಬೇರೆ ಮಾಡಿಡಿ. ನೀರು ಕಂಪ್ಲೀಟಾಗಿ ಹೋಗಬೇಕು. ಒಗ್ಗರಣೆ ಮಾಡೋಷ್ಟರಲ್ಲಿ ನೀರು ಇಳಿದ್ರೆ ಒಳ್ಳೆಯದು. ಈಗ ಸಿಂಪಲ್ಲಾಗಿ ಒಗ್ಗರಣೆ ಮಾಡೋಣ. ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ. ತುಪ್ಪ ಕರಗಿದ ಮೇಲೆ 2 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಕೈಯಾಡಿಸಿ. ಈ ಕಿಚಡಿಗೆ ಎಣ್ಣೆಗಿಂತ ತುಪ್ಪ ರುಚಿ ಕೊಡುತ್ತೆ. ಇದು ಕೂಡ ಆರ್ಗ್ಯಾನಿಕ್ ತುಪ್ಪ, ಮನೆಯಲ್ಲೇ ಮಾಡಿದ್ದು. ಜೀರಿಗೆ ಸ್ವಲ್ಪ ಹುರಿದ ಮೇಲೆ 4 ರಿಂದ 5 ಬ್ಯಾಡಗಿ ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕಿ ಕೈಯಾಡಿಸಿ. ಮೆಣಸು ಜಾಸ್ತಿ ಹಾಕಿದರೆ ತುಂಬ ಖಾರ ಆಗುತ್ತೆ. ಖಾರದ ಕೆಂಪು ಮೆಣಸು ಉಪಯೋಗಿಸೋದಾದರೆ ಕಡಿಮೆ ಹಾಕ್ಬೋದು. 4 ರಿಂದ 5 ಕರಿಬೇವು ಹಾಕಿ ಮಿಕ್ಸ್ ಮಾಡಿ. ಕಾಲು ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನ್ದ ಅರ್ಧದಷ್ಟು ಇಂಗು ಹಾಕಿ ಮಿಕ್ಸ್ ಮಾಡಿ. ನೀರು ಸೋಸಿಟ್ಟ ಅಕ್ಕಿ ಮತ್ತು ಹೆಸರುಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 1 ನಿಮಿಷ ಹುರಿಬೇಕು. ನಂತರ 1 ಕಪ್ಗೆ 3ರಷ್ಟು ನೀರು ಹಾಕಬೇಕು. 1 ಕಪ್ ಬ್ರೌನ್ ರೈಸ್ ಮತ್ತು 1 ಕಪ್ ಹೆಸರುಬೇಳೆಗೆ 6 ಕಪ್ನಷ್ಟು ನೀರು ಹಾಕಬೇಕು. ನೀರು ಹಾಕಿ ಒಂದ್ಸಲ ಮಿಕ್ಸ್ ಆದಮೇಲೆ 1.5 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಒಂದ್ಸಲ ನೀರಿನ ಟೇಸ್ಟ್ ನೋಡಿ. ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇರಬೇಕು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು. ಮತ್ತೆ 3/4 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಕುಕ್ಕರ್ ಮುಚ್ಚಿ ವಿಸಿಲ್ ಹಾಕಿ 4 ವಿಸಿಲ್ ಬರೆಸಬೇಕು. ಕಂಪ್ಲೀಟಾಗಿ ಪ್ರೆಷರ್ ಹೋದ್ಮೇಲೆ ವಿಸಿಲ್ ತೆಗೆದು ಕುಕ್ಕರ್ ಓಪನ್ ಮಾಡಿ. ನೀರಿನ ಅಂಶ ಸ್ವಲ್ಪ ಮೇಲೆ ತೇಲುತ್ತೆ. ಕಿಚಡಿ ಗಟ್ಟಿ ಅನಿಸುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಕಿಚಡಿ ತುಂಬ ಗಟ್ಟಿ ಅನಿಸಿದರೆ ಅರ್ಧ ಕಪ್ನಷ್ಟು ಬಿಸಿನೀರು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಕೊನೆಗೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ. ನೋಡೋಕೆ ಈ ಕಿಚಡಿ ತುಂಬ ಸಿಂಪಲ್ ಅನಿಸುತ್ತೆ. ಹಾಗೆ ಕಡಿಮೆ ಸಾಮಗ್ರಿಗಳು ಇದ್ರೇನು ಈ ಬ್ರೌನ್ ರೈಸ್ ಕಿಚಡಿ ತುಂಬ ರುಚಿಯಾಗಿರುತ್ತೆ. ನೋಡಿ, ಇಷ್ಟ ಆದರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಬ್ರೌನ್ ರೈಸ್ ಕಿಚಡಿ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.